ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಖಾನಾಪುರ ರೈತ ಸಂಘಟನೆ ಕೆಲವು ಸಮಸ್ಯೆಗಳ ಪ್ರಸ್ತಾಪ ಮಾಡಿದ್ದಾರೆ. ಮಹದಾಯಿ ಕಳಸಾ ಬಂಡೂರಿ ಯೋಜನೆಗಳನ್ನ ಅತಿ ಶೀಘ್ರದಲ್ಲಿ ಮಾಡಬೇಕು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬೆಳಗಾವಿ ಸುವರ್ಣ ಗಾರ್ಡ್ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ರೈಲು ಯೋಜನೆ ಕೆಲವು ಮಾರ್ಪಾಡು ಮಾಡುವ ಕುರಿತು ಮನವಿ ಸ್ವೀಕರಿಸಿದ್ದೇನೆ. ಕೆಎಸ್ಆರ್ಟಿಸಿ ನೌಕರ ಕೆಲವು ಬೇಡಿಕೆಗಳನ್ನು ಕೂಡ ಸ್ವೀಕಾರ ಮಾಡಿದ್ದೇನೆ ಎಂದಿದ್ದಾರೆ. ನಮ್ಮ ಖಾನಾಪುರ ರೈತರ ಸಂಘಟನೆಯವರು ಕಕ್ಕೇರಿಯವರು ಅವರ ತಾಲೂಕಿನ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ರೈತರ ವಿಚಾರಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಮಹದಾಯಿ ಕಳಸಾ ಬಂಡೂರಿ ಆ ಒಂದು ಯೋಜನೆಯನ್ನ ಅತಿ ಶೀಘ್ರದಲ್ಲಿ ಮಾಡಬೇಕು ಮತ್ತು ರೈಲ್ವೆ ಯೋಜನೆ ಏನಿದೆ ಅದನ್ನ ಸ್ವಲ್ಪ ಮಾರ್ಪಾಡುಗಳು ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಮನವಿನ ತಗೊಂಡೆ. ಆಮೇಲೆ ನಮ್ಮ ಕೆಎಸ್ಆರ್ಟಿಸಿ ಎಂಪ್ಲಾಯೀಸ್ ಅವರು ಏನು ಅವ್ರಿಗೆ ರಿವಿಷನ್ ಇದೆ, ಅವರ ಪೇ ರಿವಿಷನ್, ಆ ಪೇ ರಿವಿಷನ್ ಏನಿದೆ ಅದನ್ನ ಅವರು 2020ನೇ ಇಸ್ವಿಯಿಂದ ಅದನ್ನ ಜಾರಿ ಬರೋ ತರ ಮಾಡ್ಕೊಡ್ಬೇಕು ಮತ್ತು 2024ನೇ ಇಸ್ವಿಯಿಂದ ಮತ್ತೊಮ್ಮೆ ರಿವೈಸ್ ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅನಂತ್ ಸುಬ್ರಾಯರು ಮತ್ತು ಎಲ್ಲ ಯೂನಿಯನ್ ಅವರು ಅದನ್ನು ಕೂಡ ನಾನು ಸ್ವೀಕಾರ ಮಾಡಿಕೊಂಡು ಮುಖ್ಯಮಂತ್ರಿ ತಿಳಿಸ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಸಾರಿಗೆ ಸಚಿವರು ಅವರು, ಯಾಕಂದ್ರೆ ಅವರ ಆಪರೇಷನ್ ಆಗಿರೋದ್ರಿಂದ ಸಾರಿಗೆ ಸಚಿವರು ಬಂದಿಲ್ಲ. ಆಮೇಲೆ ಇಲ್ಲಿ ಕೆಲವು ಸಂಘಟನೆಗಳು, ಇಲ್ಲಿ ಕೆಲವು ತಾಲೂಕು, ಯರಗಟ್ಟಿ ತಾಲೂಕು, ಅದಕ್ಕೆ ಕೆಲವು ಎಲ್ಲ ಅವಶ್ಯ ಇರತಕ್ಕಂತ ಕಾಮಗಾರಿಗಳಾಗಬೇಕು ಅಂತ. ಇನ್ನೊಂದು ತಾಲೂಕು ಯಾವ್ದಿದೆ, ಅದು ಮುಂಡ್ರಗಿ ತಾಲೂಕು ಅವರು ಕೂಡ ಅವ್ರ ಹೊಸ ತಾಲೂಕು ಆಗಿರೋದ್ರಿಂದ ಅಲ್ಲಿಗೆ ಹೊಸ ಎಲ್ಲ ಸೌಲಭ್ಯಗಳು ಬೇಕು ಅಂತ. ಆಮೇಲೆ ಹೂಗಾರ್ ಸಮಾಜದವರು, ಅವ್ರಿಗೆ SC ಅಥವಾ ST ಗೆ ಸೇರಿಸಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೆ ಈ ಒಂದು ಜನರಲ್ ಅಂದ್ರೆ OBC ಕ್ಯಾಟಗರಿಯಲ್ಲಿ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಅವ್ರದ್ದೊಂದು ಬೇಡಿಕೆ ಇದೆ. ಹೂಗಾರ್ ಸಮಾಜ ಈ ನೋಡಿ, ನಾನು ಮನವಿ ಮತ್ತು ಇಲ್ಲಿ ಈಗ ನಮ್ಮ ಮೇಟಿ ಅವರ ನೇತೃತ್ವದಲ್ಲಿ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.